ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕೆಯಿಂದ ಏನು ಒಂದು ವೇರಿಯಸ್ ಪೋಸ್ಟ್ಗಳಿಗೆ ಈಗಾಗಲೇ ನೇಮಕಾತಿ ಮಾಡಿದ್ರು. SD ಆಗಿರ್ಬೋದು, FD ಆಗಿರ್ಬೋದು. ಈ ಒಂದು KA ನೇಮಕಾತಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಸಾಕಷ್ಟು ಸರ್ವರ್ ಬ್ಯುಸಿ ಬರ್ತಾಯಿತ್ತು. ಆದರೆ ಈಗ ಒಂದು ಡೇಟ್ನ ಕೊನೆಯ ದಿನಾಂಕನೂ ಕಂಪ್ಲೀಟ್ ಮುಗಿದಿತ್ತು. ಈಗ ಡೇಟ್ನ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವ ದಿನಾಂಕವರೆಗೆ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೋಣ. ನೋಡಿ, ಅವರ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನಾವು ಇದ್ದೀವಿ. ಈಗ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿಯಾಗಿ ವಿಸ್ತರಣೆ ಮಾಡಿದ್ದಾರೆ ಡೇಟ್ ಅಂತ ನೋಡ್ಕೋಣ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಒಂದು ನೋಟಿಸನ್ನು ರಿಲೀಸನ್ನು ಮಾಡಿದ್ದು. ನಿಮಗೆ ಯಾವ ದಿನಾಂಕದವರೆಗೆ ಒಂದು ಪ್ರಕಟಣೆಯಲ್ಲಿ ಒಂದು ಎಕ್ಸ್ಟೆಂಡ್ನ ಮಾಡಿದ್ದಾರೆ ಅಂತ ನಾವು ಇಲ್ಲಿಗೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ನಾನು ಡೈರೆಕ್ಟಾಗಿ ಯಾವ ದಿನಾಂಕದವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ನಾನು ಡೈರೆಕ್ಟಾಗಿ ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲೇದಾಗಿ 14/11/2025 ಈ ಒಂದು ಅಪ್ಲಿಕೇಶನ್ ಹಾಕೋ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಶುಲ್ಕವನ್ನು ಪಾವತಿ ಮಾಡೋ ಕೊನೆಯ ದಿನಾಂಕವನ್ನು 15/11/2025 ಒಂದು ನಿಗದಿ ಮಾಡಿರ್ತಾರೆ. ಇಷ್ಟರ ಡೇಟ್ ಒಳಗೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೋಬೇಕು. ಈಗಾಗಲೇ ನಾನು ಅಪ್ಲೈ ವಿಡಿಯೋ ಮಾಡಿದ್ದೀನಿ. ಯಾರೊಂದು ಅಪ್ಲಿಕೇಶನ್ ಫಾರ್ಮ್ನ ಏನೋ ಫಿಲ್ಅಪ್ ಮಾಡಿಲ್ಲ ನೋಡಿ, ಆದಷ್ಟು ಆ ವಿಡಿಯೋನ ಚೆಕ್ಔಟ್ ಮಾಡಿ ಮತ್ತು ಅಪ್ಲಿಕೇಶನ್ನ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ನಿಮಗೆ ಇನ್ನೂ 15 ದಿನಗಳ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಆದಷ್ಟು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಮತ್ತೊಂದು ಕೆಯಿಂದ ನೋಟಿಫಿಕೇಷನ್ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನಾಳೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸದ್ಯಕ್ಕೆ ಈ ಒಂದು ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆಗಿದೆ. ಬೇಕಾದರೆ ನೀವು ಒಂದು ವೆಬ್ಸೈಟ್ನಲ್ಲಿ ನೋಡಿ, ಆದಷ್ಟು ಟೆಲಿಗ್ರಾಮ್ ಜಾಯ್ನ್ ಆಗಿ ನಾನು ಅದರ ಕ್ವಿಕ್ ಆದ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಅಲ್ಲಿ ನಾನು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಮತ್ತು ನೀವು PDF ಕರೆಕ್ಟಾಗಿ ನೀವು ನೋಡ್ಕೋಬೋದು. ಈ ರೀತಿಯಾಗಿ ಒಂದು ಅಪ್ಡೇಟ್ ಇತ್ತು, ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.